ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬವೇ ಸರಿ. ಈ ಟೂರ್ನಿಯಲ್ಲಿ ಪ್ಲೇ ಆಫ್ಗೆ ಬರೋ ಲೆಕ್ಕಾಚಾರ ಯಾವಾಗ್ಲೂ ಕುತೂಹಲ ಮೂಡಿಸುತ್ತೆ. ಸಾಮಾನ್ಯವಾಗಿ ಒಂದು ತಂಡ ಪ್ಲೇ ಆಫ್ ಸ್ಥಾನ ಪಕ್ಕಾ ಮಾಡ್ಕೊಳ್ಬೇಕಂದ್ರೆ ಕನಿಷ್ಠ 8 ಪಂದ್ಯಗಳನ್ನ ಗೆಲ್ಬೇಕು. ಅಂದ್ರೆ 16 ಅಂಕಗಳನ್ನ ಕಲೆ ಹಾಕಿದ್ರೆ ಟಾಪ್ 4ನಲ್ಲಿ ಸ್ಥಾನ ಬಹುತೇಕ ಖಚಿತ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ನೆಟ್ ರನ್ ರೇಟ್ ಕತೆ ಬರುತ್ತೆ, ಆದ್ರೆ 16 ಅಂಕ ಅಂದ್ರೆ ಸೇಫ್ ಝೋನ್. ಈ ಬಾರಿ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟ ನೋಡಿದ್ರೆ ಅಭಿಮಾನಿಗಳಿಗೆ ಸಾಕಷ್ಟು ನಂಬಿಕೆ ಮೂಡಿಸಿದೆ. ಮೊದಲ 7 ಪಂದ್ಯಗಳಲ್ಲಿ 5 ಗೆಲುವು ಪಡೆದು 10 ಅಂಕಗಳನ್ನ ಕಲೆ ಹಾಕಿರುವ ತಂಡ ಈಗಾಗಲೇ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೇಳಿದೆ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಭರ್ಜರಿ ಗೆಲುವಿನಿಂದ ಶುರು ಮಾಡಿದ ಆರ್ಸಿಬಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧವೂ ಅಬ್ಬರಿಸಿತು. ಮಧ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಎದುರು ಸೋಲು ಕಂಡ್ರೂ ಅದನ್ನ ಮರೆತು ಮುಂಬೈ ಇಂಡಿಯನ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಗೆದ್ದು ಮತ್ತೆ ಟ್ರ್ಯಾಕ್ ಮೇಲೆ ಬಂತು. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸ್ವಲ್ಪ ಜಾರಿದ್ರೂ ಮೊದಲಾರ್ಧದ ಕೊನೆಯ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿ ಮತ್ತೆ ತನ್ನ ಶಕ್ತಿ ತೋರಿಸಿತು. ಇದೀಗ ಲೆಕ್ಕಾಚಾರ ನೋಡಿದ್ರೆ ಸ್ಪಷ್ಟ. ಈಗಾಗ್ಲೇ 10 ಅಂಕಗಳಿವೆ, ಇನ್ನೂ 7 ಪಂದ್ಯ ಬಾಕಿ ಇವೆ. ಈ 7 ಪಂದ್ಯಗಳಲ್ಲಿ ಕೇವಲ 3 ಗೆಲುವು ಸಾಕು. ಅಂದ್ರೆ ಒಟ್ಟು 16 ಅಂಕ ತಲುಪಿದ್ರೆ ಪ್ಲೇ ಆಫ್ ಆಲ್ಮೋಸ್ಟ್ ಪಕ್ಕ. ಇದೇ ಕಾರಣಕ್ಕೆ ಅಭಿಮಾನಿಗಳು ಈಗ್ಲೇ ಈ ಸಲ ಕಪ್ ನಮ್ದೇ ಅನ್ನೋ ಮಾತು ಶುರು ಮಾಡ್ಬಿಟ್ಟಿದ್ದಾರೆ. ಆದ್ರೆ ಕ್ರಿಕೆಟ್ ಅಂದ್ರೆ ಯಾವಾಗ್ಲೂ ಅನಿಶ್ಚಿತತೆ ತುಂಬಿರೋ ಆಟ. ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ಸ್ಥಿರ ಪ್ರದರ್ಶನ ಕೊಡೋದು ಮುಖ್ಯ. ಈ ನಡುವೆ ತಂಡದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಮತ್ತೊಂದು ದೊಡ್ಡ ದಾಖಲೆ ಮಾಡಿರೋದು ವಿಶೇಷ. ಐಪಿಎಲ್ ಇತಿಹಾಸದಲ್ಲೇ 800 ಬೌಂಡ್ರಿ ದಾಟಿದ ಮೊದಲ ಆಟಗಾರ ಅನ್ನೋ ಕೀರ್ತಿ ಈಗ ಅವರದು. ಅದೇ ರೀತಿ ಒಂದೇ ತಂಡದ ಪರವಾಗಿ 300 ಸಿಕ್ಸರ್ ಹೊಡೆದ ಸಾಧನೆಯೂ ಮಾಡಿದ್ದಾರೆ. ಇದು ಅವರ ನಿರಂತರತೆ ಮತ್ತು ಫಿಟ್ನೆಸ್ಗೆ ಸಾಕ್ಷಿ. ಇಷ್ಟೊಂದು ವರ್ಷಗಳಾದ್ರೂ ಇನ್ನೂ ಅದೇ ಜೋಶ್ನಲ್ಲಿ ಆಡ್ತಿರೋದು ಆರ್ಸಿಬಿಗೆ ದೊಡ್ಡ ಪ್ಲಸ್. ಇನ್ನೊಂದು ಕಡೆ ಐಪಿಎಲ್ನಲ್ಲಿ ಹೆಚ್ಚು ಚರ್ಚೆಯಲ್ಲಿರೋ ಹೆಸರು ಅಂದ್ರೆ ಮಹೇಂದ್ರ ಸಿಂಗ್ ಧೋನಿ. ಅವರಿಗೆ ಸ್ನಾಯು ಸೆಳೆತ ಸಮಸ್ಯೆ ಇದ್ದುದರಿಂದ ಹಲವಾರು ಪಂದ್ಯಗಳನ್ನ ಮಿಸ್ ಮಾಡಿದ್ದಾರೆ. ಅಭಿಮಾನಿಗಳು ಅವರ ಕಂಬ್ಯಾಕ್ಗಾಗಿ ಕಾದು ಕುಳಿತಿದ್ದಾರೆ. ನೆಟ್ನಲ್ಲಿ ಬ್ಯಾಟಿಂಗ್ ಮಾಡ್ತಿದ್ರೂ ಓಡುವ ಸಾಮರ್ಥ್ಯ ಇನ್ನೂ ಪೂರ್ಣವಾಗಿ ಬಂದಿಲ್ಲ ಅಂತ ಕೋಚ್ ಮೈಕಲ್ ಹಸ್ಸಿ ಹೇಳಿದ್ದಾರೆ. ಅವರು 100% ಫಿಟ್ ಆದ್ಮೇಲೆ ಮಾತ್ರ ಮೈದಾನಕ್ಕೆ ಇಳೀತಾರೆ ಎನ್ನಲಾಗುತ್ತಿದೆ. ಧೋನಿ ಮೈದಾನಕ್ಕೆ ಬರ್ತಾರಾ ಇಲ್ವಾ ಅನ್ನೋ ಕುತೂಹಲವೇ ಈ ಸೀಸನ್ನಲ್ಲಿ ದೊಡ್ಡ ಚರ್ಚೆ ಆಗಿದೆ. ಯಾಕೆಂದ್ರೆ ಅವರ ಫ್ಯಾನ್ ಫಾಲೋವೇ ಅಷ್ಟು ದೊಡ್ಡದು. ಒಂದೇ ಪಂದ್ಯವಾದ್ರೂ ಆಡ್ಲಿ ಅಂತ ಅಭಿಮಾನಿಗಳು ಬಯಸ್ತಿದ್ದಾರೆ. ಇದ್ರ ಮಧ್ಯೆ ಮತ್ತೊಂದು ಕುತೂಹಲಕಾರಿ ವಿಷಯ ಏನಂದ್ರೆ ಕೋಡಿ ಶ್ರೀಸ್ವಾಮಿಗಳು ಮತ್ತೆ ಆರ್ಸಿಬಿ ಕಪ್ ಗೆಲ್ಲುತ್ತೆ ಅನ್ನೋ ಭವಿಷ್ಯ ನುಡಿದಿದ್ದಾರೆ ಎನ್ನುವ ಮಾತುಗಳು ಕೇಳಿಬರ್ತಿವೆ. ಹಿಂದೆಯೂ ಇಂತಹ ಭವಿಷ್ಯಗಳು ವೈರಲ್ ಆಗಿದ್ದವು. ಈ ಬಾರಿ ತಂಡದ ಪ್ರದರ್ಶನ ನೋಡಿದ್ರೆ ಕೆಲವರು ಅದನ್ನ ನಂಬೋಕೆ ಶುರು ಮಾಡಿದ್ದಾರೆ. ಆದ್ರೆ ಕ್ರಿಕೆಟ್ನಲ್ಲಿ ಭವಿಷ್ಯವಾಣಿಯಲ್ಲ, ಮೈದಾನದಲ್ಲಿ ಆಡೋ ಆಟವೇ ಅಂತಿಮ ಅಂತ ಹೇಳೋರು ಕೂಡ ಇದ್ದಾರೆ. ಒಟ್ಟಾರೆ ನೋಡಿದ್ರೆ ಆರ್ಸಿಬಿ ಈ ಬಾರಿ ತುಂಬಾ ಬ್ಯಾಲೆನ್ಸ್ ಆಗಿ ಕಾಣಿಸುತ್ತಿದೆ. ಬ್ಯಾಟಿಂಗ್, ಬೌಲಿಂಗ್ ಎರಡೂ ಕಡೆ ಸಮತೋಲನ ಇದೆ. ಮುಂದಿನ 7 ಪಂದ್ಯಗಳಲ್ಲಿ ಕೇವಲ 3 ಗೆಲುವು ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಪ್ಲೇ ಆಫ್ ದಾರಿ ಸುಲಭವಾಗಿದೆ ಅನ್ಬೋದು. ಆದರೆ ಒತ್ತಡದ ಕ್ಷಣಗಳಲ್ಲಿ ಹೇಗೆ ಆಡ್ತಾರೆ ಅನ್ನೋದೇ ಮುಖ್ಯ. ಅಭಿಮಾನಿಗಳ ನಿರೀಕ್ಷೆ ಮಾತ್ರ ಆಕಾಶಕ್ಕೇರಿದೆ. ಈ ಬಾರಿ ಕನಿಷ್ಠ ಪ್ಲೇ ಆಫ್ ಅಲ್ಲ, ಕಪ್ ಗೆಲ್ಲಬೇಕು ಅನ್ನೋದು ಎಲ್ಲರ ಆಸೆ. ಈಗ ನೋಡಬೇಕಿರೋದು ಒಂದೇ, ಆರ್ಸಿಬಿ ಈ ಜೋರನ್ನ ಕೊನೆಯವರೆಗೂ ಕಾಪಾಡಿಕೊಳ್ತದೆಯಾ ಅಥವಾ ಮತ್ತೆ ಅಂತಿಮ ಕ್ಷಣದಲ್ಲಿ ಕೈ ಚೆಲ್ಲುತ್ತದೆಯಾ ಅನ್ನೋದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.